ನಮಸ್ಕಾರ ರೀ ಎಲ್ಲರಿಗೂ. ಈ ಮಿನಿ ಬ್ಲಾಗ್ ಬಂದು ಒಂದು ತಿಂಗಳ ಹಿಂದೆ ನಾನು ಮಾಡಿಟ್ಕೊಂಡಿದ್ದು ನೋಡ್ರಿ. ಆದರೆ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ರಜಾ ಇತ್ತಲ್ಲ ಸ್ಕೂಲ್, ಹಾಗಾಗಿ ನಾನು ಊರಿಗೆ ಹೋಗಿದ್ನಿ. ಆಮೇಲೆ ನಮ್ಮ ಅಣ್ಣನ ಮದುವೆಲ್ಲ ಇತ್ತು, ಅಲ್ಲಿ ಸ್ವಲ್ಪ ಬ್ಯುಸಿಯಾಗಿದ್ನಿ. ಈಗ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ನಾನು ಅಷ್ಟೇನು ಸೀರಿಯಸ್ ಆಗಿ ತೊಗೊಂಡು ವೀಡಿಯೋಸ್ ಮಾಡೋದಾಗಲಿ ಅಪ್ಲೋಡ್ ಮಾಡೋದಾಗಲಿ ಮಾಡೇ ಇರಲಿಲ್ಲ. ಇದು ಒಂದು ತಿಂಗಳ ಹಿಂದೆ ನಾನು ವಿಡಿಯೋನ ಮಾಡಿಟ್ಕೊಂಡಿದ್ನಿ. ಇವಾಗ ಅಪ್ಲೋಡ್ ಮಾಡಕತ್ತೀನಿ ನೋಡ್ರಿ. ನಮ್ಮ ಅತ್ತೆ ಅದು ಬಂದಿದ್ದರು, ನಮ್ಮ ಅತ್ತೆ ನಮ್ಮ ಅಂಟಿ ಅದು ಎಲ್ಲರೂ ಬಂದಿದ್ದರು. ಅವ್ರು ಬಂದಾಗ ನಾನು ಅವ್ರಿಗೆ ಪುನೀತ್ ರಾಜ್ಕುಮಾರ್ ಸಮಾಧಿಗೆ ಆಮೇಲೆ ಇಸ್ಕಾನ್ ಟೆಂಪಲ್ಗೆ ಕರ್ಕೊಂಡು ಹೋಗಿದ್ನಿ. ಅವತ್ತಿನ ಮಿನಿ ಬ್ಲಾಗ್ ಇದು. ಲಾಂಗ್ ವಿಡಿಯೋ ಮಾಡಿದ್ರೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಲ್ಲ ಅಂತೇಳಿ ನಾನು ಮಿನಿ ಬ್ಲಾಗ್ ಮಾಡ್ಕೊಂಡಿದ್ನಿ. ಆದರೂ ನೋಡಿರಿ, ಇದು ನಾನು ಮಾಡೋದು ತಡ ಆಯಿತು ಅಪ್ಲೋಡ್ ಮಾಡೋದು. ಬೆಳಗ್ಗೆನ ಮನೆಗೆಲ್ಲ ತಿಂಡಿ ಎಲ್ಲ ಮುಗಿಸ್ಕೊಂಡು ಕೆಲಸ ಮುಗಿಸ್ಕೊಂಡು ಮಧ್ಯಾಹ್ನ ಒಂದು 12:30 1 ಗಂಟೆ ಹಂಗೆ ನಾವು ಕ್ಯಾಬ್ ಬುಕ್ ಮಾಡಿಕೊಂಡು ಹೋಗಿ ಫಸ್ಟ್ ರಾಜ್ಕುಮಾರ್ ಸಮಾಧಿಗೆ ಹೋಗಿದ್ದೀವಿ. ಅಲ್ಲೆಲ್ಲ ಸುತ್ತಾಡ್ಕೊಂಡು ನೋಡಿಕೊಂಡು ಬಂದು ಅಲ್ಲೇ ಸ್ವಲ್ಪ ಫೋಟೋಸ್ ಎಲ್ಲ ತೆಕ್ಕೊಂಡು ಪಕ್ಕದಲ್ಲೇ ಅಂಬರೀಷ್ ಅವ್ರದ್ದು ಸಮಾಧಿ ಐತಲ್ಲ, ಅಲ್ಲಿ ಹೋಗಿ ಬಂದ್ರಾತಂತೇಳಿ ಅಲ್ಲಿ ಹೊಂಟೇವು ನೋಡ್ರಿ. ನಮ್ಮ ಅದಿತ್ಯನೂ ರಜಕ್ಕೆ ಬಂದಿದ್ಲು. ಅವಾಗ ಅಕ್ಕಿ 1.5 ತಿಂಗಳಿದ್ದು ವಾಪಸ್ ಊರಿಗೆ ಹೋದ್ಲು. ಇಲ್ಲೇ ಪಕ್ಕದಲ್ಲಿ ನೋಡೋಕೆ ಬಂದೀವಿ, ಇಲ್ಲೆಲ್ಲ ನೋಡ್ಕೊಂಡಿವಿ. ಹಂಗೆ ಮನೆಯಿಂದ ನಾವು ಊಟ ಕಟ್ಕೊಂಡು ಬಂದಿದ್ದೀವಿ. ಚಿತ್ರಾನ್ನ ಆಮೇಲೆ ಚುರುಮುರಿ ಎಲ್ಲ ಮನೆಯಾಗ ಬೆಳಗ್ಗೆ ಮಾಡಿದ್ದೀವಿ. ಅದನ್ನ ತೊಗೊಂಡು ಬಂದಿದ್ದೀವಿ ಹೊರಗಡೆ. ಇಲ್ಲೆಲ್ಲಿ ಅಷ್ಟೊಂದು ಸರಿಯಾಗೇನು ತಿನ್ನೋಕೆ ಸಿಗೋದಿಲ್ಲ ಅಂಥೇಳಿ ಡಬ್ಬಿ ತೊಗೊಂಡು ಬಂದಿದ್ದೀವಿ. ನ್ಯೂಸ್ ಪೇಪರ್ ಇಟ್ಕೊಂಡು ಬಂದಿದ್ದೀವಿ ನೋಡ್ರಿ. ಈಗ ಇಲ್ಲೇ ಕೂತ್ಕೊಂಡು ತಿಂದ್ರಾತಂತೇಳಿ ಇಲ್ಲೇ ಮಧ್ಯಾಹ್ನ ಊಟನ ಮಾಡಕತ್ತೀವಿ. ನಾಷ್ಟ ಅಂತೂ ಬೆಳಗ್ಗೆ ದೋಸೆ ಮಾಡಿ ತಿಂದು ಬಂದಿದ್ದೀವಿ ಅಷ್ಟರು. ಈಗ ಚಿತ್ರಾನ್ನ ಮತ್ತು ಚುಮ್ಮರಿ ಎಲ್ಲರೂ ಊಟ ಮಾಡಕತ್ತೀವಿ ನೋಡ್ರಿ. ಊಟ ಮಾಡಿ ಹಂಗೆ ನಾವು ಇಸ್ಕಾನ್ ಟೆಂಪಲ್ಗೆ ಹೋಗ್ಬೇಕಂತ ಅಂದ್ಕೊಂಡಿದ್ದೀವಿ. ಇದೆರಡು ಅಲ್ಲೇ ಹತ್ತತ್ರ ಇರೋದ್ರಿಂದ ಲೇಟ್ ಆಗೋದಿಲ್ಲ. ಒಂದು 4-5 ಕಿಲೋಮೀಟ್ರ್ ಅಷ್ಟೇ ಐತಿ ಪುನೀತ್ ರಾಜ್ಕುಮಾರ್ ಸಮಾಧಿಯಿಂದ ಇಸ್ಕಾನ್ ಟೆಂಪಲು. ಹಾಗಾಗಿ ಅಲ್ಲಿಂದ ನಾವು ಮತ್ತೆ ಆಟೋ ಬುಕ್ ಮಾಡಿಕೊಂಡು ಇಸ್ಕಾನ್ ಟೆಂಪಲಿಗೆ ಬಂದೀವಿ. ನಾವು ಲಾಸ್ಟ್ ಟೈಮ್ ಹೋದಾಗ ಬೇರೆ ಥರ ಇತ್ತು, ಇವಾಗ ನೋಡ್ರಿ ಮತ್ತೆ ಬೇರೆ ಥರ ಮಾಡಿದ್ದಾರೆ ಇಸ್ಕಾನ್ ಟೆಂಪಲ್. ಫಸ್ಟ ಒಳಗಡೆ ಹೋಗಿದ ತಕ್ಷಣ ಅಲ್ಲೇ ಸ್ಲಿಪ್ಪರ್ ಸ್ಟ್ಯಾಂಡ್ ಇತ್ತು, ಅಲ್ಲಿ ಸ್ಲಿಪ್ಪರ್ ಎಲ್ಲ ಬಿಟ್ಟು ಹಂಗೆ ಮೇಲ್ಗಡೆ ಬಂದೀವಿ ನೋಡ್ರಿ. ಸ್ವಲ್ಪ ಲೈಟಾಗಿ ಮಳೆ ಶುರುವಾಗಿತ್ತು. ನಾವೆಲ್ಲೋ ಜಾಸ್ತಿ ಆಗ್ತತೇನೋ ಹೆಂಗೆ ಹೋಗೋದು ಹೊಳೆ ಮನೆಗೆ ಅಂದ್ಕೊಳಕತ್ತಿದ್ದೀವಿ. ಆದರೆ ಸ್ವಲ್ಪ ಮಳೆಯಾಗಿ ಮತ್ತೆ ಸ್ಟಾಪ್ ಆಯಿತು. ಒಳಗಡೆ ಎಲ್ಲ ಹೋಗಿ ನಾವು ದರ್ಶನ ಮಾಡ್ಕೊಂಡಿವಿ. ಅಲ್ಲೇ ಒಳಗಡೆ ಎಲ್ಲ ವೀಡಿಯೋ ಮಾಡೋಕೆ ಅಲಾವಿಲ್ಲ, ಹಾಗಾಗಿ ನಾನು ಯಾವುದೇ ಥರ ವೀಡಿಯೋ ಮಾಡ್ಕೊಳ್ಳಿಲ್ಲ. ಬರೀ ಹೊರಗಡೆ ಅಷ್ಟೇ ನೋಡ್ರಿ ವೀಡಿಯೋಸ್ ಮಾಡ್ಕೊಂಡಿವಿ. ಹಂಗೆ ವಾಪಸ್ ಬರಬೇಕಾದ್ರೆ ಕ್ಯಾಬಿಗೆ ಬರಬೇಕಂತ ಅಂದ್ಕೊಂಡಿವಿ. ಆದರೆ ಸಿಕ್ಕಾಪಟ್ಟೆ ರೇಟು ಜಾಸ್ತಿ ಇತ್ತು ಕ್ಯಾಬ್ದು. ಹಾಗಾಗಿ ಬರುವಾಗ ನಾವು ಬಸ್ಸಿಗೆ ಬಂದು ನೋಡ್ರಿ. ಕರೆಕ್ಟಾಗಿ ನಾವು ದೇವಸ್ಥಾನದಿಂದ ಹೊರಗೆ ಬರ್ಕೊಡಕ್ಕೆ ಬಸ್ ಬಂದಿತ್ತು, ಯಲಹಂಕ ಬಸ್ ಹತ್ಕೊಂಡು ನಾವು ಮನೆಗೆ ಬಂದ್ವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ. ಮತ್ತು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.